ಏನಾದರೂ ಮರೆತ್ನೆ? ಹ್ಞೂ ನಿನ್ನೆ ಅತ್ತೆ ಹೇಳ್ಬಿಟ್ಟಿದ್ದಾರೆ ಮೊದಲೇ. ಅದನ್ನು ಮರ್ತು ಹೋಗ್ಬೇಡ, ಇದನ್ನು ಮರ್ತು ಹೋಗ್ಬೇಡ ಅಂದ್ಬಿಟ್ಟು. ಅತ್ತೆ ಹೇಳಿದ್ರು ಏನಾದ್ರು ಮರ್ತನೆ? ಇಲ್ಲ, ನಮ್ಮ ಮನೆಯವ್ರು ನೇಗಿಲು ಹಾಕಿದ್ದೀನಿ, ಬುತ್ತಿ ಗಂಟು ಹಾಕಿವ್ನಿ, ನೀರು ಹಾಕಿವ್ನಿ, ಬಿತ್ತನೆ ಮಾಡೋಕ್ಕೆ ಬುಟ್ಟಿನೂ ಹಾಕಿವ್ನಿ, ಬೀಜ ಬಿತ್ತನೆ ಮಾಡೋಕ್ಕೆ. ಇನ್ನೇನಾದರೂ ಮರ್ತನೆ? ಇಲ್ಲ ಅನ್ಕೊತೀನಪ್ಪ. ಭತ್ತದ ಚೀಲ ಅಂತೂ ಅಲ್ಲೇ ಇದೆ ಅಂದಿದ್ದಾರೆ. ಇಲ್ಲಿರೋದು ಏನಾದರೂ ಕಡಿಮೆ ಬಿತ್ತು ಅಂದರೆ ತಗೊಂಡು ಹೋಗೋದು ಅಂತ ಹೇಳಿದ್ದಾರೆ. ಎಲ್ಲ ತಗೊಂಡಂಗೆ ಇದೆಯಲ್ಲಪ್ಪ. ಕಾವೇರಿ ಹೆಂಗಪ್ಪ, ಭಾರ ಐತೆ? ಇನ್ನೂ ಭಾರ ಹೊರಬೇಕು. ನಮ್ಮ ಮನೆಯಿಂದ ಇವತ್ತು ಹೆಣ್ಣು ನೋಡಕ್ಕೆ ಹೋಗ್ತಾರಲ್ಲ, ಹಂಗೆ ಎಲ್ಲರೂ ಹೊಲ ನೋಡಕ್ಕೆ ಹೊರಟೀವಿ. ಇನ್ನೂ ಭಾರ ಹೊರಬೇಕು ಕಣಪ್ಪ. ಬೇಜಾರು ಮಾಡ್ಕೊಂಬೇಡ ಐತೆ. ಇಲ್ಲಿಂದ ಎತ್ತನೆ ಬಂಡಿ ನಮ್ಮನ್ನೆಲ್ಲ ತಗೊಂಡು ಹೋಗಿ ಅಲ್ಲಿ ಸಾಗ ಹಾಕೋ ಜೊತೆಗೆ ಅಲ್ಲಿ ಹೋಗ್ಬಿಟ್ಟು ಗೆದ್ದಿನ ಉಳುಮೆ ಬೇರೆ ಮಾಡಬೇಕು ಕಣವ. ಬೇಜಾರು ಮಾಡ್ಕೊಂಬೇಡ ಐತೆ. ಹುಲ್ಲು ನೀರು ಎಲ್ಲ ಹಾಕಿಲ್ವೇ? ಹಿಂಡಿ ಕೊಟ್ಟಿಲ್ವೇ ನಿಂಗೆ? ಏನು ಬೇಜಾರು ಮಾಡ್ಕೊಂಬೇಡ. ಎಲ್ಲರೂ ಕರಿತಿದ್ದೀರು. ಗಂಟು ಬೇರೆ ತುಂಬ ಐತಲ್ಲ. ಆಮೇಲೆ ಅತ್ತಿ ಬಂದರೆ ಒಂಥರ ನೀರಿನ ಬಿಂದಿಗೆ ಇಟ್ಕೊಂಡು ಅಂತ. ನೀರಿನ ಬಿಂದಿಗೆನ ಇಟ್ಕೊಂಡ್ಬಿಟ್ಟಿನಿ. ಇರು, ಅತ್ತೆಲ್ಲ ಬರ್ತಾರ ಅಂತ ನೋಡೋಣ. ಕಾವೇರಿ, ಏನು ಬೇಸರ ಮಾಡ್ಕೊಂಬೇಡ. ಅಲ್ಲಿ ಹೋಗಿದ ತಕ್ಷಣ ನಿಂಗೂ ಕುಡಿಯೋಕ್ಕೆ ನೀರು ಕೊಡ್ತೀನಿ. ಸುಸ್ತಾಯ್ತು ಅಂತ ಶಾಪ ಹಾಕಬೇಡ ಕಣವ. ಅಮ್ಮಗೂ ಮತ್ತೆ ಎಲ್ಲರನ್ನೂ ರಕ್ಷಿಸ್ತಾಯಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ಕಥೆನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮೆಲ್ಲರ ಪಯಣ ಇವತ್ತು ಕೃಷಿ ಭೂಮಿ ಕಡೆಗೆ ಹೋಗ್ತಾ ಇದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ. ಕನಿಷ್ಠ ಅಂದರೆ ಒಂದು 5 ನಿಮಿಷನಾದರೂ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ಕತೆ ಅರ್ಥ ಆಗತ್ತೆ ನಿಮಗೆ. ನಾನು ಗಂಗಾ. ಸ್ನೇಹಿತರೆ, ಕತೆ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ಸ್ ಮಾಡಿ. ಇನ್ನೇನಾದರೂ ಬದಲಾವಣೆ ಮಾಡಬೇಕು ಅಂದರೆ ದಯವಿಟ್ಟು ನಿಮ್ಮ ಸಲಹೆಯನ್ನು ನೀಡಿ ಸ್ನೇಹಿತರೆ. ಗಂಗಾ, ಏನ್ರಿ ಎಲ್ಲ ಹಾಕ್ಕೊಂಡ್ಯ ಹೊರಡೋಣ್ವೆ? ಆಮೇಲೆ ಅದನ್ನು ಮರ್ತೆ, ಅಯ್ಯೋ ರೀ ಇದನ್ನು ಮರ್ತೆ ಅಂತ ಹೇಳ್ಬೇಡ. ಅಯ್ಯೋ ಇಲ್ಲ ರೀ, ನೆನ್ಪು ಮಾಡಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ನಿಮಗೆ ಗೊತ್ತಿಲ್ವೇ? ಇವತ್ತು ಅತ್ತೆ ಮಾವ ಮಕ್ಕಳು ಎಲ್ಲರೂ ಹೊಲಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರನ್ನೆಲ್ಲ ತಗೊಂಡೋಗೋಣ ಇರಿ. ಯಾಕೆ ಇನ್ನು ಅತ್ತೆ ಬಂದಿಲ್ಲ, ಬರೋಂಗ ಕರಿತೀನಿ ಇರಿ, ನೋಡೋಣ. ಅಲ್ಲ ಕಣೆ ಗಂಗಾ, ಅವರೆಲ್ಲ ಏನಕ್ಕೆ ಬರ್ತಾರಂತೆ? ಅವ್ರ ಹತ್ರ ಕ್ಯಾಮೆ ಮಾಡೋಕ್ಕಾಯ್ತದೆ? ಆಮೇಲೆ ಮಧ್ಯಾಹ್ನ ತಾವ ಬಂದು ಬಿಡೋಕ್ಕೂ ಬರೋಕ್ಕಾಗಲ್ಲ. ದೂರ ಬೇರೆ ಆಯ್ತದೆ. ನೀನು ನೋಡಿದ್ರೆ ಮಧ್ಯಾಹ್ನ ಬರೋ ಥರ ಕಾಣಿಸ್ತಾ ಇಲ್ಲ. ಬುತ್ತಿ ಗಂಟನ್ನು ಬೇರೆ ತಗೊಂಡೋಗ್ತಾ ಇದೀಯಾ. ಅಲ್ಲಿ ಏನೇ ಮಾಡ್ತಾರೆ ಅವ್ರು ಕೂತ್ಕೊಂಡು. ಅಪ್ಪಂಗೆ ಬೇರೆ ಕಾಲು ನೋವು ಬಂದ್ಬಿಟ್ಟು ಆಮೇಲೆ ಸಾಯಂಕಾಲಕ್ಕೆ ಎಣ್ಣೆ ಹಾಕಿ ಎಳ್ಕೊಡ್ಬೇಕಾಯ್ತದೆ ಅಮ್ಮನೇ. ನನ್ನ ತಾವಂತೂ ಹೇಳೋದು ಇಲ್ಲ ಅವರು. ಅವ್ರು ಏನಕ್ಕೆ ಬರೀ ಸುಮ್ಮನೆ ಮನೇಲೆ ಕೂತ್ಕೊಂಡಿರ್ಬಾರ್ದೆ? ಅಯ್ಯೋ ಏನಿಲ್ಲ ರೀ, ಅವ್ರಿಗೂ ಎಲ್ಲ ವಿಷಯ ಗೊತ್ತೈತೆ. ಅದಕ್ಕೋಸ್ಕರ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಅಂತ ಬೇಡ ಅಂದ್ರೂ ಬರ್ತಾವ್ರೆ. ಅಲ್ಲ ಕಣೆ ಗಂಗಾ, ನಮ್ಮ ಗೋಳಾಟನ ಅಪ್ಪ ಅಮ್ಮನ ತಾವ ಯಾಕೆ ಹೇಳಿದ್ಯಾ? ಹೇಳಿ ಬರ್ತಾನೆ. ಹಂಗೆ ಹೇಳಿದ್ರೆ ಅವ್ರಿಗೂ ಬೇಸರ ಆಗಲ್ವೇ? ಅಯ್ಯೋ ಇಲ್ಲ ರೀ, ನೀವು ಎಷ್ಟೊತ್ತಿಗೆ ಬರ್ತೀರಾ ಅಂತ ಬಾಗಿಲು ತಾವ ನಿಂತು ಕಾಯ್ತಾ ಇರ್ತಾರೆ. ನೀವು ಏನೇನು ಮಾಡ್ತೀರಾ, ಏನೇನು ಕಷ್ಟ ಸುಖ ಹೆಂಗೈತೆ ಅಂತ ಅವರು ನಿಮ್ಮ ಬಗ್ಗೆ ನೋಡ್ಕೊಂಡು ಕೇಳ್ಕೊಂಡು ಮಾಡ್ತಾ ಇರ್ತಾರೆ ಕಣಪ್ಪ. ಅಲ್ಲ ರೀ, ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡ್ಸಲ್ಲ ಅಂದ ಮಾತ್ರಕ್ಕೆ ನಿಮ್ಮ ಮನಸ್ಸು ಏನಾದರೂ ದೂರನ ಐತೆ? ಒಬ್ರು ಕಷ್ಟ ಒಬ್ರು ಮನಸ್ಸು ಹೊರ್ತ್ಕೊಳ್ತದೆ. ಅದಕ್ಕೆ ಹೇಳೋದಲ್ವೇ ಕರುಳ ಸಂಬಂಧ ಅಂತ. ಅಯ್ಯೋ ನಿಮ್ಮ ನೀವು ಎಲ್ಲಿ ಹೋಗ್ತೀರಾ, ಎಲ್ಲಿ ಬರ್ತೀರಾ, ಏನು ಮಾಡ್ತೀರಾ ಅಂತ ಆ ಹಿರಿ ಜೀವ ಕಾಯ್ತಾ ಇರ್ತದೆ. ಅದು ನಿಜ. ಸರಿ ಆಯಿತು. ಅವ್ರು ಬರ್ತಾರೆ ಅಂದ್ರೆ ನಾ ಯಾಕೆ ಬೇಡ ಅಂದ್ಲಿ. ನಮ್ಮ ಕಾವೇರವ್ವ ಓದ್ಕೊಂಡು ಹೋಯ್ತಾಳೆ. ಕರಿ. ಪರವಾಗಿಲ್ವೇ ನಮ್ಮ ಗಂಗಾ ಮೇಡಮ್ ಅವರು? ಕಾವೇರಮ್ಮನ ಚೆನ್ನಾಗೆ ರೆಡಿ ಮಾಡಿಬಿಟ್ಟವ್ರೆ. ತಿಂಡಿನೆಲ್ಲ ಎಲ್ಲ ತುಂಬಿಟ್ಟು ನಮ್ಮ ನೇಗಲನ್ನು ಬೇರೆ ಗಾಡಿಯಾಗಿ ಹಾಕ್ಬಿಟ್ಟಿದ್ದೀರಲ್ಲ. ಇನ್ನು ನಮ್ದೇನು ರಯ್ಯ ಅನ್ನೋದೇ ಕೆಲಸ ಅಲ್ಲ ಕಾವೇರವ್ವ? ಆಯ್ತು ಹೋಗೋಣ ನಡಿ. ಹೌದು ರೀ. ಏನೇ ಹೇಳೆ ಗಂಗಾ, ಹೆಂಡತಿ
ಅವ್ರ ತವ್ರ ಮನೆ ಬಿಟ್ಬಿಟ್ಟು ಗಂಡನ ಜೊತೆ ಕಷ್ಟನ ಸುಖನ ಎಷ್ಟು ಹೊಂದ್ಕೊಂಡು ಹೋಯ್ತಾಳೆ ಅಂತ ನಿನ್ನನ್ನು ನೋಡಿ ಕಲಿಬೇಕು. ಅಲ್ಲ ಎಷ್ಟು ಕಷ್ಟ ಅನುಭವಿಸಿಯೇ, ಈಗ ನೋಡ್ರೆ ಇನ್ನೇನೋ ಕಷ್ಟ ಅನುಭವಿಸ್ತಿದ್ಯಲೆ. ಏನು ಹೇಳೋದು ನಿಂಗೆ. ಆಯ್ತು, ಅದಕ್ಕೇನೆ ಹೆಣ್ಣಂದರೆ ಕೈ ಎತ್ತು ಮುಗಿಬೇಕು ಅನ್ನೋದು. ತವ್ರ ಮನೇಲಿ ಮಹಾರಾಣಿಯಂಗೆ ಬೆಳೆದು ನೀನು ಗಂಡನ ಮನೆಗೆ ಬಂದು ಕೊಡಬಾರ್ದು ಕಷ್ಟ ಎಲ್ಲ ಕೊಡ್ತಾ ಇದೀಯ ಕಣವ. ನಿನ್ನಂತ ಹೆಣ್ತಿನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೆ ನಾನು. ಏನಿಲ್ರಿ, ಎಲ್ಲ ಹೆಣ್ಮಕ್ಳು ಹಾಗೆ. ಕೆಲವಷ್ಟು ಜನರಿಗೆ ಒಳ್ಳೆ ಅತ್ತೆಂದ್ರೆ ಸಿಕ್ಕಿದ್ರೆ ಸೊಸೆ ಅಂದ್ರೆ ಸಿಕ್ಕಲ್ಲ, ಸೊಸೆ ಅಂದ್ರೆ ಒಳ್ಳೆಯವ್ರು ಸಿಕ್ಕಿದ್ರೆ ಅತ್ತೆರು ಸಿಗಲ್ಲ. ಏನೋ 7 ಜನದ ಪುಣ್ಯದ ಪರವಾಗಿ ಎಷ್ಟೇ ಕಷ್ಟ ಅನುಭವಿಸಿದ್ರು ಸಪೋರ್ಟಾಗಿ ನಿಲ್ಲಕ್ಕೆ, ಬೆನ್ನೆಲುಬಾಗಿ ನಿಲ್ಲಕ್ಕೆ ನಿಮ್ಮ ಅವ್ವ ಇಲ್ವೇ? ಎಲ್ಲ ಹೆಣ್ಮಕ್ಳು ಅಷ್ಟೇ. ಅವ್ರ ಅಮ್ಮನ ಮನೇಲಿ ಎಷ್ಟೇ ಕಷ್ಟ ಇದ್ರೂ ಹೆಣ್ಮಕ್ಳನ್ನ ಮಹಾರಾಣಿ ಥರನೇ ನೋಡ್ಕೊತಾರೆ. ಅವ್ರಿಗೆ ಎಷ್ಟೇ ಬಡತನ ಇದ್ರೂ ಹೆಣ್ಮಕ್ಳು ಅಂದಮೇಲೆ ಮಹಾರಾಣಿರೇ. ಗಂಡನ ಮನೆ ತಾವ ಹೋದ್ಮೇಲೆ ಅದು ಎಷ್ಟು ಕಷ್ಟ ಅನುಭವಿಸ್ತಾರೋ ಒಟ್ಟು ಕ್ಯಾಮೆ ಮಾಡಬೇಕಾಯ್ತದೋ ಅಂತ ಅಪ್ಪ ಅಮ್ಮ ಅವ್ರ ತಾವ ಇದ್ದೋಡ ದಿವಸ ನಂಗೆನೇ ನೋಡ್ಕೊಳ್ಳೋದು. ಏನು ಮಾಡೋಕ್ಕಾಯ್ತದೆ? ಕೆಲವೊಟ್ಟು ಹೆಣ್ಮಕ್ಳು ಜೀವನದಾಗ ಸುಖನೇ ಕಂಡಿರ್ತಾರೆ, ಕೆಲವೊಟ್ಟು ಹೆಣ್ಮಕ್ಳು ಫಸ್ಟ್ ಸುಖ ಕಂಡ್ಬಿಟ್ಟು ಆಮೇಲೆ ಕಷ್ಟ ಅನುಭವಿಸ್ಬಿಟ್ಟು ಮತ್ತೆ ಸುಖ ಅನುಭವಿಸ್ತಾರೆ. ಬಿಡಿ, ಏನು ಮಾಡೋಕ್ಕಾಗಲ್ಲ. ಹೇಳಿಲ್ವೇ ಹಾಡೇ ಐತೆ, ತವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆ ಎಷ್ಟು ಮರಳಿಲ್ಲ, ಸಾಸಿವೆ ಎಷ್ಟು ಮರಳಿಲ್ಲ, ನನ್ನವ್ವ ಬಿಸಿಲಿನ ಬೇಗೆ ಸುಡಲಿಲ್ಲ. ಎಷ್ಟು ಬಿಸಿಲು ಇರಲಿ, ಎಷ್ಟು ಕಷ್ಟ ಇರಲಿ, ಒಟ್ಟಿಗೆ ಅನ್ನನೇ ಇಲ್ಲದೆ ಹೋದ್ರೂ ತವ್ರ ಮನೆಯೇ ಎಲ್ಲ ಹೆಣ್ಮಕ್ಳಿಗೂ. ಗಂಡನ ಮನೆಯೇ. ಅಲ್ಲಿ ದುಡ್ದು ಹಾಕಿರೋದನ್ನು ತಿಂತೀವಿ, ಇಲ್ಲಿ ದುಡ್ಕೊಂಡು ತಿಂತೀವಿ, ಅಷ್ಟೇನೆ ವ್ಯತ್ಯಾಸ. ಅದು ನಿಜ ನೀನು ಹೇಳ್ತಾ ಇರೋದು. ನಾನು ಎಷ್ಟೇ ಕಷ್ಟ ಕೊಟ್ಟರು ಅದನ್ನು ಒಳ್ಳೆ ಗೊಟ್ಟಿಗಿತ್ತಿ ಕೊಲ್ ಥರ ಯೋಧಿಸಿ ಮತ್ತು ನನಗೂ ಕಷ್ಟ ಕಾಯ್ತಾ ಇದೆಯಾ? ನಿನಗೆ ಕೈ ಎತ್ತು ಮುಗಿಬೇಕು, ಇಲ್ಲ ಪಾದ ತೊಳೆದು ನಮಸ್ಕರಿಸ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ರೀ. ಇಷ್ಟು ಹೇಳಿದ್ರಲ್ಲ, ಸಾಕು ಬಿಡ್ರಿ. ಯಾವ ಗಂಡಸೂ ಹೆಣ್ಣನ್ನು ಈ ರೀತಿ ನಾವು ಹೊಗಳ್ತಾರೆ. ಅವಳು ಎಷ್ಟೇ ಕೆಲಸ ಮಾಡಿದ್ರು ಅವಳು ಕೊಂಕು ತೆಗಿಯೋರೆ ಜಾಸ್ತಿ. ನಿಮ್ಮ ತಪ್ಪನ್ನು ತಿದ್ದುಕೊಂಡು ನನ್ನ ಬಗ್ಗೆ ಇಷ್ಟು ಗೌರವ ಇಟ್ಕೊಂಡಿರಲ್ಲ, ಸಾಕು ಬಿಡ್ರಿ. ಎಷ್ಟೇ ಕಷ್ಟ ಬಂದ್ರೂ ನಿಮ್ಮ ಒಟ್ಟಿಗೆ ಜೀವನ ಮಾಡೋಕ್ಕೆ ನಾನು ತಯಾರು. ಸರಿ ಆಯಿತು, ಹೊರಡೋಣ. ಅಪ್ಪ ಅಮ್ಮನ ಕರಿ. ಆಮೇಲೆ ಬಿಸಿಲಾಯಿತು ಅಂದರೆ ನೆತ್ತಿ ಸುಡಕಂತದೆ. ಆದರೆ ಏನೇ ಹೇಳು ಕಣವ, ನಾವು ಏನೋ ಬಿತ್ತನೆ ಮಾಡೋಕ್ಕೆ ಶುರು ಮಾಡೀವಿ ಅದು ವಿಡಿಯೋದಾಗೆ, ಆದರೆ ವಾಸ್ತವಿಕ ಬದುಕು ಬ್ಯಾರೇನೇ ಹೋಯ್ತೆ. ಜೂನ್ ತಿಂಗಳು ಮುಗಿತಾ ಬಂದ್ರೂ ರೈತರು ಕಷ್ಟ ಕೇಳೋರಿಲ್ಲ ಅನ್ನಂಗೆ ಆಗಿದೆ ಪರಿಸ್ಥಿತಿ. ಯಾಕೋ ವರುಣದೇವ ಈ ಸಾರಿ ಭಾಳ ಮುನ್ಸ್ಕೊಂಡವನೆ. ನ್ಯೂಸ್ನಾಗೆಲ್ಲ ಹೇಳ್ತಾವ್ರೆ ಈ ವರ್ಷ ಸಿಕ್ಕಾಪಟ್ಟೆ ಮಳೆ ಕಡಿಮೆ, ಬರುತ್ತೆ ಅಂತ. ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ತೋಟಕ್ಕೆ ನೀರು ಇಲ್ಲದೆ ಬೋರ್ವೆಲ್ ಹೊಡ್ಸಿದ್ರೂ ನೀರು ಬರಲ್ಲ, ಬಾವಿಗಿರೋ ನೀರು ಹಿಂಗಲ್ಲ. ಮುಂದಿನ ವರ್ಷ ಚಮಚದಾಗ ನೀರು ತೆಗೆದ್ರೂ ಭೂಮಿಯಿಂದ ಒಂದು ಚಮಚ ನೀರು ಬರಲ್ಲ ಅನ್ನೋ ಪರಿಸ್ಥಿತಿ ಬರ್ತದೆ ಅಂತ ಕಾಣಿಸ್ತಾ ಇದೆ. ಇವಾಗಲೇ ಬಿತ್ತನೆ ಮಾಡಬೇಕು, ಉಳುಮೆ ಮಾಡಬೇಕು, ಗಿಡಗಳನ್ನು ಹೊಚ್ಚಬೇಕು. ಅದು ಯಾವುದು ರೈತರ ಹತ್ರ ಮಾಡೋಕ್ಕಾಗದೆ ತಲೆ ಎತ್ತಿ ಮೇಲ್ಗಡೆ ನೋಡ್ತಾ ಆಕಾಶ ನೋಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾವಾಗ ಬರ್ತದೋ ಮಳೆ ಅಂತ ಕಾಯಂಗಾಗ್ಬಿಟ್ಟಿದೆ. ನಿಜ ರೀ. ಆ ಶಿವಪ್ಪನ ಹತ್ರ ಕೈ ಮುಗಿದು ಬೇಡ್ಕೊಬೇಕಷ್ಟೆ. ಶಿವಪ್ಪ, ದಯವಿಟ್ಟು ಕೋಪ ಮಾಡ್ಕೊಳ್ಬೇಡ. ರೈತರ ಕಷ್ಟನ ಹೊರ್ತುಕೊಂಡು ಮಳೆ ಬೆಳೆಯನ್ನು ಕೊಟ್ಟು ಸಮೃದ್ಧಿಯಾಗಿ ಸಂಪತ್ತನ್ನು ಕೊಡು ಅಂತ ಹೇಳ್ಬೇಕು ಅಷ್ಟೇ. ಏನು ಮಾಡೋಕ್ಕಾಯ್ತದೆ? ಪರಿಸರ ದಿನಾಚರಣೆ ಅಂತ ಆಚರಿಸ್ತೀವಿ. 5 ಗಿಡ ನೆಟ್ಬಿಟ್ಟು ಮುಂದಿನ ವರ್ಷ ಪರಿಸರ ದಿನಾಚರಣೆ ಬರೋದ್ರೊಳಗಡೆ 5 ಗಿಡ ನೆಟ್ಟಿರೋರೆ 50 ಗಿಡ ಕಡಿತೀವಿ. ಏನು ಮಾಡೋದು? ಅದಕ್ಕೆ ಹಿಂಗಾಯ್ತಾ ಇದೆ. 5 ಗಿಡ ನೆಟ್ಟರೆ 50 ಗಿಡ ಬೆಳೆಸೋ ಮನಸ್ಥಿತಿ ನಮಗಿಲ್ವೇ? ಸ್ನೇಹಿತರೆ, ನಿಮ್ಮ ಕಡೆ ಯಾರ್ಯಾರ ಕಡೆ ಮಳೆ ಇದೆ ಅಂತ ಕಮೆಂಟ್ಸ್ ಮಾಡಿ. ಎಲ್ಲರ ಕಡೆನೂ ಮಳೆ ಈ ವರ್ಷ ಭಾಳ ಕಡಿಮೆ. ಹಿತ ಮಿತದಲ್ಲಿ ನೀರನ್ನು ಬಳಸ್ಕೊಳ್ಳಿ ಸ್ನೇಹಿತರೆ. ಮುಂದಿನ ಇದಕ್ಕಾಗಿ ಮಡ್ಕೊಳ್ಳಿ ಅಂತ ಹೇಳ್ಬೇಕು ಅಷ್ಟೇ. ಇದು ಮುಂದಿನ ವರ್ಷಕ್ಕೆ ಬೇಕಲ್ವೇ?
ಅದಕ್ಕಾಗಿ ಇವಾಗಿಂದನೇ ಇತಿ ಮಿತಿ ಖರ್ಚನ್ನು ಮಾಡಿರಿ. ಯಥೇಚ್ಛವಾಗಿ ಯಾವುದೇ ಆದ್ರೂ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಊಟ ಇರಲಿ, ತಿಂಡಿ ಇರಲಿ, ತಿನಿಸಿರಲಿ, ಎಷ್ಟು ಬೇಕೋ ಒಟ್ಟು ಮಾಡ್ಕೊಂಡು ಉಣ್ಣಿ. ಹಣನಾಗಲಿ ಯಾವುದೂ ಭಾಳ ಖರ್ಚು ಮಾಡೋಕೆ ಹೋಗ್ಬೇಡಿ. ಇವತ್ತು ಏನು ಅಡುಗೆ ಮಾಡಲಪ್ಪ? ಏನು ತೋರ್ತಾನೆ ಇಲ್ಲ. ಏನೇನು ತರಕಾರಿ ಇದೆ? ಹಾಂ, ಬೆಂಡೆಕಾಯಿ ಹುಳಿ, ಆಮೇಲೆ ಕ್ಯಾರೆಟ್ ಚಟ್ನಿ ಏನಾದರೂ ಮಾಡಿಬಿಡ್ಲಾ? ಆರೋಗ್ಯಕ್ಕೂ ಭಾರಿ ಒಳ್ಳೆಯದು. ಅಯ್ಯೋ ಬೇಡಬೇಡಪ್ಪ. ಆಮೇಲೆ ನಮ್ಮನೆ ಮುದುಕಿ ಬಂದುಬಿಟ್ಟು ಅಯ್ಯೋ ಅದನ್ನು ಮಾಡಿದ್ಯಾ, ಇದನ್ನು ಮಾಡಿದ್ಯಾ, ಅದು ಯಾಕೆ ಮಾಡಿದೆ, ಇದು ಯಾಕೆ ಮಾಡಿದೆ, ನನ್ನನ್ನು ಕೇಳ್ತಾನೆ ಮಾಡಬೇಕಿತ್ತು. ಅಯ್ಯೋ ಯಾರಿಗೆ ಬೇಕು ಅಪ್ಪಾಜಿತಿ? ಅತ್ತೆ, ಏನೇ ಸೊಸೆ ಮುದ್ದು? ಅಯ್ಯೋ ಏನಿಲ್ಲ ಅತ್ತೆ, ಇವತ್ತೇನು ಮಾಡಲಿ ಅಡುಗೆನಾ ಅಂತ ಕೇಳೋಣ ಅಂತ. ಇಷ್ಟೊಂದು ಪ್ರೀತಿಯಿಂದ ನೀವು ಹೇಳಬೇಕಿದ್ರೆ ನಾನು ಅಂದ್ಕೊಂಡಿರೋದನ್ನ ಮಾಡಿದ್ರೆ ನಿಮ್ಗೆ ಓಕೆನಾ? ಅಯ್ಯೋ ಶಿವನೇ, ನೀನು ಅಂದ್ಕೊಂಡಿರೋದನ್ನೆಲ್ಲ ಮಾಡೋದಕ್ಕೆ ಇದೇನು ನಿಮ್ಮಮ್ಮನ ಮನೆನಾ? ನೀವು ಹೇಳಿರೋದನ್ನೆಲ್ಲ ಮಾಡೋದಕ್ಕೆ ಇದು ನಿಮ್ಮಮ್ಮನ ಮನೆನಾ? ಓ ಹೌದಲ್ವೇ? ಇರು ಒಂದು ನಿಮಿಷ. ಏನು ಅಡುಗೆ ಮಾಡಬೇಕು ಅಂತ ನಿಂಗೇನು ಗೊತ್ತಾಗಲ್ಲ. ನಾನು ಮಗಳಿಗೆ ಫೋನ್ ಹೊಡೆದ್ಬಿಟ್ಟು ಏನು ಅಡುಗೆ ಮಾಡೋದು ಅಂತ ಹೇಳ್ತೀನಿ. ಇರು ಸುಮ್ಮನೆ. ಎಲ್ಲದಕ್ಕೂ ಮಗಳು ಮಗಳು ಮಗಳು. ಕೂತ್ರು ಮಗಳು, ನಿಂತರು ಮಗಳು, ಕರೆಂಟ್ ಹೋದ್ರು ಮಗಳು, ಕರೆಂಟ್ ಬಂದರು ಮಗಳು. ಅಯ್ಯೋ ದೇವ್ರೆ, ಇವರಿಗೊಬ್ರಿಗೇನ ಮಗಳಿರೋದು, ಸೀಮೆಗಿಲ್ದಿರೋ ಮಗಳು. ಅತ್ತೆ, ಇಲ್ಲೇ ಪಕ್ಕದ ಮನೆಗೆ ಹೋಗಿ ಬರ್ತೀನಿ. ಸರೋಜಮ್ಮಂಗೆ ಮೊಮ್ಮಗು ಆಗಿದೆ ಅಂತೆ, ಹೋಗಿ ನೋಡ್ಬಿಟ್ಟು ಬರ್ತೀನಿ. ಅಯ್ಯೋ ಹೌದೇ? ಇರು ಒಂದು ನಿಮಿಷ, ಮಗಳನ್ನ ಕೇಳ್ಬಿಟ್ಟು ಹೇಳ್ತೀನಿ. ಅಯ್ಯೋ ಶಿವನೇ, ಇದು ಏನು ಗ್ರಾಚಾರ ನಂದು ಅಂತೀನಿ. ಅಲ್ಲ, ಪಕ್ಕದ ಮನೆ ಸರೋಜಮ್ಮಂಗೆ ಮೊಮ್ಮಗು ಆಗಿದೆ ಅಂತ ನೋಡ್ಕೊಂಬರೋಣ ಅಂದ್ರೂ ಸ್ವತಂತ್ರ ಇಲ್ವೇ ಈ ಮನೆಯಲ್ಲಿ? ಅದಕ್ಕೂ ಈ ಮುದುಕಿ ಮಗಳನ್ನ ಕೇಳಬೇಕೆ? ಅಯ್ಯ ಅತ್ತೆ, ನಂಗೊಂದು ಡೌಟು. ನನ್ನನ್ನು ಈ ಮನೆಗೆ ಸೊಸೆ ಮಾಡ್ಕೊಬಂದಿರೋದು ಮಗಂಗೆ ಹೆಂಡತಿ ಬೇಕು ಅಂತನಾ, ಅಥವಾ ನಿಮ್ಮ ಮಗಳಿಗೆ ಒತ್ತಿಗೆ ಬೇಕು ಅಂತನಾ? ಅದು ಅದು ನನ್ನ ಮಗಳು ಈ ಮನೆಗೆ ಬಂದಾಗ ಅಡುಗೆ ಬೇಯಿಸೋಕ್ಕೆ ಒಂದು ಆಳು ಬೇಕಲ್ವೇ? ಅದಕ್ಕೇನೆ ನಿನ್ನನ್ನು ತಂದಿರೋದು ಸೊಸೆ ಅನ್ನೋ ಹೆಸರಿನಲ್ಲಿ ಅಷ್ಟೇ ಬಿಟ್ಟು ಮಗನ ಜೊತೆ ಸಂಸಾರ ಮಾಡೋಕ್ಕಲ್ಲ ಕಣವ್ವ. ನನ್ನ ಮನೆಗೆ ಒಂದು ಆಳು ಬೇಕಿತ್ತು ಕೆಲಸ ಮಾಡೋಕ್ಕೆ, ಅದಕ್ಕೆ ತಂದಿರೋದು. ಎಲ್ಲ ಮುದುಕಿನ ಎಲ್ಲರೂ ಇಂಡೈರೆಕ್ಟಾಗಿ ಸೊಸೆನ ಕೆಲಸದವರು ಅಂತಂದುಬಿಟ್ರೆ, ನೀನು ಡೈರೆಕ್ಟಾಗಿ ಒಂದೇ ಮಾತಿನಲ್ಲಿ ಈ ಮನೆ ಕೆಲಸದವಳು ಕಣೆ ನೀನು ಅಂತಂದುಬಿಟ್ಟಿರ ಮುದುಕಿ. ಇರು, ನನಗೂ ಸಮಯ ಸಂದರ್ಭ ಅಂತ ಸಿಗ್ತದಲ್ಲ, ಆವಾಗ ಸರಿಯಾಗಿ ಮಾಡ್ತೀನಿ ನಿಮಗೆ. ಚೆನ್ನಾಗಿದೆ, ಎಲ್ಲರ ಮನೆ ಅತ್ತೆಂದರು ನಮ್ಮ ಮಗಂಗೆ ಮದುವೆ ಆಗಲಿ, ಒಬ್ಳಿಗೂ ಸೊಸೆ ಅಂತ ಮನೆ ದೀಪ ಹಚ್ಚೋಕ್ಕೆ, ಮನೆ ಬೆಳಗ್ರೆ ಬರಲಿ ಅಂತ ಆಸೆಪಟ್ಟು ನಮ್ಮ ವಂಶನ ಉದ್ಧಾರ ಮಾಡೋ ಥರ ಒಂದು ಒಳ್ಳೆಯ ಸೊಸೆನ ಕೊಡಪ್ಪ ದೇವ್ರೇ ಅಂತ ಕೇಳ್ಕೊಂಡ್ರೆ, ಎಲ್ಲ ಅತ್ತೆ ಭಾರಿ ಇದ್ದೀರಾ ಕಣ್ರಿ ನೀವು. ಈ ಮನೆ ಕೆಲಸ ಮಾಡೋಕ್ಕೆ ನಾನೇ ಸಿಗಬೇಕಿತ್ತೆ ನಿಮ್ಮ ಮನೆಗೆ. ಈ ಕರ್ಮಕ್ಕೆ ನಮ್ಮ ಅಪ್ಪ ಅಮ್ಮ 10 ತೊಲೆ ಬಂಗಾರ, ಸೈಟು, ಬಂಗ್ಲೆ, ಕಾರು ಇದನ್ನೆಲ್ಲ ವರದಕ್ಷಿಣೆಯಾಗಿ ಕೇಳಿದ್ರೆ ನೀವು ನಮ್ಮ ಅಪ್ಪ ಅಮ್ಮ ಕೊಟ್ಟರೆ, ಮನೆ ಕೆಲಸಕ್ಕೆ ಹೋಗೋ ಬದಲಿಗೆ ಅದನ್ನೆಲ್ಲ ಎಲ್ಲಾದರೂ ನಾನೇ ಬ್ಯಾಂಕ್ನಲ್ಲಿ ಇಟ್ಬಿಟ್ಟು ನಿಮ್ಮನ್ನೇ ನಮ್ಮ ಮನೆ ಕೆಲಸದವ್ರನ್ನಾಗಿ ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ವಯಸ್ಸಾದ ಕಾಲದಲ್ಲಿ ಎಳ್ಳು ನೀರಾದ್ರೂ ಬಿಡ್ತಿದ್ನೇನು ನಾನು. ನೀವು ಅದನ್ನು ಮಾಡೋಂಗೆ ಕಾಣಿಸ್ತಾ ಇಲ್ಲ. ಅಮ್ಮ ಯಪ್ಪ, ಯಾಕೋ ಗೊತ್ತಿಲ್ಲ, ಏನು ಕಾಲು ನೋಯ್ತಾ ಇದೆಯಲ್ಲಪ್ಪ ಅಮ್ಮ. ಯಾಕೋ ಇವತ್ತು ಇಷ್ಟೊಂದು ಕಾಲು ನೋಯ್ತಾ ಇದೆ. ಹಾಳಾದ ಮಂಡಿ ನೋವು ಬೇರೆ, ಇವತ್ತೇ ಬರಬೇಕಿತ್ತೆ. ಸೊಸೆ ಮುದ್ದು ಹೇಳಿ ಅತ್ತೆ. ಏನಿಲ್ಲ ಕಣೆ, ಯಾಕೋ ಹಾಳಾದ ಮಂಡಿ ನೋವು ಇವತ್ತೇ ಬಂದುಬಿಟ್ಟಿದೆ ಕಣೆ. ನೀನೇನು ಅಮ್ಮನ ಮನೆಗೆ ಹೋಗಬೇಕು ಅಂದ್ಕೊಂಡಿದ್ದೆ. ಅಯ್ಯೋ ದೇವ್ರೆ, ಹಾಳಾದ ಮಂಡಿ ನೋವಿನಿಂದ ಏನು ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲೇ ಸ್ವಲ್ಪ ಸಾಸಿವೆ ಕಾಳು ಎಣ್ಣೆ ಇದೆ ಕಣೆ, ಅದನ್ನು ಸ್ವಲ್ಪ ತಗೊಬಂದು ಹಾಗೆ ಮಸಾಜ್ ಮಾಡ್ತೀಯಾ? ಓ ಹೌದಾತೆ, ಇರಿ ಒಂದು ನಿಮಿಷ.
ಹ್ಞೂ ಯಾಕೆ ಏನಿಲ್ಲ ಅತ್ತೆ, ಪಟ್ ಹಂಗೆ ಹೋಗಿ ಪಟ್ನೆ ಹಿಂಗೆ ಬಂದುಬಿಟ್ಟು ನಿಮ್ಮ ಮಗಳಿಗೆ ಒಂದು ಕಾಲ್ ಮಾಡಿಬಿಟ್ಟು ಬರ್ತೀನತ್ತೆ. ಯಾಕೆ ಏನಿಲ್ಲ ಅತ್ತೆ, ಹ್ಞೂ ನೆಲ ಒರೆಸ್ಬೇಕು ಅಂದ್ರೂ ನಿಮ್ಮ ಮಗಳನ್ನ ಕೇಳಬೇಕು, ಯಾವ ಅಡುಗೆ ಮಾಡಬೇಕು ಅಂದ್ರೂ ನಿಮ್ಮ ಮಗಳನ್ನ ಕೇಳಬೇಕು, ಅಕ್ಕಪಕ್ಕದವ್ರ ಮನೆಗೆ ಹೋಗಿ ಯಾರನ್ನಾರು ಮಾತಾಡ್ಸ್ಕೊಂಬರ್ಬೇಕು ಅಂದ್ರೂ ನಿಮ್ಮ ಮಗಳನ್ನ ಕೇಳಬೇಕು, ಬಟ್ಟೆ ತೊಗೊಳಕ್ಕೂ ನಿಮ್ಮ ಮಗಳನ್ನ ಕೇಳಬೇಕು. ಅಲ್ಲ ಅತ್ತೆ, ನಿಮ್ಮ ಮಗಳಿಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಅಮ್ಮಂಗೆ ಕಾಲು ನೋವಾಗಿದೆ, ಎಣ್ಣೆ ಹಾಕಿ ಮಸಾಜ್ ಮಾಡಲೇ ಬೇಡವೇ ಅಂತ ಒಂದು ಫೋನ್ ಮಾಡಿಬಿಟ್ಟು ಕೇಳಿಬಿಟ್ಟು ಬರ್ತೀನತ್ತೆ. ಇರ್ರಿ ಒಂದು ನಿಮಿಷ. ಹಳಾದವಳು ಸಮಯ ಸಂದರ್ಭ ನೋಡ್ಬಿಟ್ಟು ಹೆಂಗೆ ಹೇಳ್ತಾವಳೆ ನೋಡು. ಇರಲಿ ಮಾಡಿಸ್ತೀನಿ. ಇವ್ರಿಗೆ ಎಲ್ಲದಕ್ಕೂ ಮಗಳು ಬೇಕು, ಮನೆ ಕೆಲಸ ಮಾಡೋಕ್ಕೆ ಮಾತ್ರ ಸೊಸೆ ಬೇಕು. ಮಾಡಿಕೊಡ್ತೀನಿ ಇರಿ ನಿಮಗೆ. ಇವ್ರ ಮಗಳು ಒಂದು ದಿವಸನೂ ಅತ್ತೆ ಮನೆಯಲ್ಲಿ ಅತ್ತೆಗೆ ನೀರನ್ನು ಕೊಟ್ಟವಳಲ್ಲ, ಆದರೆ ಇವರು ಸೊಸೆನ ಒಳ್ಳೆ ಬುಗುರಿ ಆಡಿಸ್ದಂಗೆ ಆಡಿಸ್ತಾರೆ. ಇವ್ರ ಮಗಳಿಗೊಂದು ನ್ಯಾಯ, ಇವ್ರ ಸೊಸೆಗೊಂದು ನ್ಯಾಯ.